ಸರ್ ಈಗ ನಿಮ್ಮ ನಂಬರ್ ಎಲ್ಲ ಹೇಗೆ ಗೊತ್ತಾಯಿತು ಅವ್ರಿಗೆ? ಮತ್ತು ನೀವು ಒಂದು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಅಂದರೆ ಬೇರೆ ಭಾಷೆಗೆ ಡಬ್ಬಿಂಗ್ ರೈಟ್ಸ್ ಕೊಡೋದಕ್ಕೆ ರೆಡಿ ಆಗಿದ್ದೀರಾ ಅಂತ ಅವ್ರಿಗೆ ಇನ್ಫಾರ್ಮೇಷನ್ ಹೇಗೆ ಗೊತ್ತಾಯಿತು? ಅಲ್ಲ, ಪೇಪರ್ಲಿ ಅನೌನ್ಸ್ಮೆಂಟ್ ಕೊಟ್ಟಿದ್ವಲ್ಲ ನಾವು, ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ವಿ. ಇಲ್ಲಿ ಅವರು ಲೋಕಲ್ ಡಿಸ್ಟ್ರಿಬ್ಯೂಟರ್ ಬಂದು ಅವರು ಯಾವುದೋ ಒಂದು ಏರಿಯಾ ಬೇಕು ಅಂತ ಕೇಳಿ ಅವರೇನೆ ನಮಗೆ ಇಂಟ್ರಡ್ಯೂಸ್ ಮಾಡಿ ಕೊಟ್ಟಿದ್ದು. ಆಮೇಲೆ ನೋಡಿದ್ರೆ ಅವ್ರಿಗೂ ಮೋಸನೇ ಆಗಿಬಿಟ್ಟಿದೆ ಈ ಥರ. ಅಂದರೆ ಮೋಸ ಅಂದರೆ ಇದರ ಫೋನೇ ಇಲ್ಲ, ಒಂದು ಫೋನೇ ಕಟ್. ಅವರು ಏನಂತ ಕಾಂಟ್ಯಾಕ್ಟ್ ಮಾಡಿರೋದು ನಿಮ್ಮ ನಂಬರ್ ಕೊಡಿ ಅಂತ? ಅವರು ನನಗೆ ಬಂದು ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದು, ಈ ಥರ ಪಾರ್ಟಿ ರೆಡಿ ಇದ್ದಾರೆ ತಗೊಳ್ಳಿ ಅಂತ. ಏನು ಹೇಳ್ತೀರಿ ಸರ್? ಈಗ 4,37,000 ಸಮಥಿಂಗ್ ಹೋಗಿದೆ. ಈಗ ಏನು ಹೇಳ್ತೀರಿ ಅಂದರೆ ಲೈಕ್ ಈ ಥರ ಸಿನಿಮಾ ಇಂಡಸ್ಟ್ರಿ ಅವರೇ ಈ ಥರದ್ದು ಇದಕ್ಕೆ ಒಳಗಾಗ್ತಿರೋದು ಮೋಸಕ್ಕೆ? ಯಾಕಂದರೆ ನಿಮಗೆ ತುಂಬ ಬುದ್ಧಿ ಚೆನ್ನಾಗಿರುತ್ತೆ ಸರ್ ಸಿನಿಮಾದವ್ರಿಗೆ ಈ ಥರದ್ದೆಲ್ಲ. ಸೊ ಅವರೇ ಈ ಥರ ಯಾಮಾರ್ತಿರೋದು, ಏನು ಹೇಳ್ತೀರಿ? ಅದೇ ನಾವೇ ಸಿನಿಮಾಲೆಲ್ಲ ಹೇಳ್ಕೊಡ್ತಾ ಇರ್ತೀವಿ ಹಿಂಗೆ ಮಾಡಿ ಅಂತ, ಕೊನೆಗೆ ನಮಗೆ ಈ ಥರ ಆಗೋಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಈ ವ್ಯವಸ್ಥೆ ಹಂಗಿದೆ. ಸರ್ಕಾರ ಪಾಪ ಅವರು ಯೋಚನೆ ಮಾಡ್ತಿದ್ದಾರೆ ಯಾವ ರೀತಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ. ಅವರು ಒಂದು ದಾರಿ ಚಾಪೆ ಕೆಳಗೆ ನುಸಿರು ರಂಗೋಲಿ ಕೆಳಗೆ ನುಸಿತಾ ಇದ್ದಾರೆ. ಇದು ಐ ಥಿಂಕ್ ದೊಡ್ಡ ವ್ಯಾಪಾರಗಳೆಲ್ಲ ಡಿಜಿಟಲ್ ಮಾಡೋದ್ರಲ್ಲಿ ಭಾಳ ಕಷ್ಟ ಆಗ್ಬಿಡುತ್ತೆ. ಅದು ಏನಿದ್ರೂ ಇನ್ಮೇಲೆ ನಾವು ಚೆಕ್ಕು ಮುಂದೆ ಬಾಪ ಕೂತ್ಕೋ ಮಾಡು ಅನ್ನೋ ಪರಿಸ್ಥಿತಿಗೆ ಫಿಸಿಕಲ್ಲೇ ಮಾಡಬೇಕಾಗುತ್ತೆ ಅಂತ ಅನಿಸುತ್ತೆ. ಬಟ್ ಪೊಲೀಸ್ನವ್ರು ಸುಮ್ಮನೆ ನಮ್ಮ ಹತ್ರ ಸೈಬರ್ ಕ್ರೈಮ್ ಅಂತಾರೆ. ನನಗೇನಪ್ಪ, ನಾನು ತಿಳಿದ ಮಟ್ಟಕ್ಕೆ ಇದುವರೆಗೂ ಸೈಬರ್ ಕ್ರೈಮಿಂದ 2 ಜನ ಹಿಡಿದಿದ್ದಾರೋ ಗೊತ್ತಿಲ್ಲ, ಅಂತೂ ನಮಗಂತೂ ಆಗಲಿಲ್ಲ. ಇಷ್ಟಾಗಿ ನನಗೆ ಹೈಯೆಸ್ಟ್ ಇನ್ಫ್ಲೂಯೆನ್ಸು DGPಯಿಂದ ಫೋನ್ ಮಾಡಿಸಿದ್ದೀನಿ, IGPಯಿಂದ ಫೋನ್ ಮಾಡ್ತಿದ್ದೀನಿ. ನಂಗೆ ಅಲೋಕ್ ಕುಮಾರ್ ಎಲ್ಲ ಚೆನ್ನಾಗಿ ಗೊತ್ತಿದ್ರು, ಅವ್ರ ಹತ್ರ ಎಲ್ಲ ಹೇಳಿ ಅಲ್ಲಿ ಯಶವಂತಪುರ ಪೊಲೀಸ್ ಸ್ಟೇಷನ್ ಸೈಬರ್ ಕ್ರೈಮ್ಗೆಲ್ಲ ಫೋನ್ ಮಾಡಿಸಿದ್ದೀವಿ. ಏನೂ ಆಗಲೇ ಇಲ್ಲ. ಈ ಥರ ಆಗುತ್ತೆ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ದಾರೆ? ಇಲ್ಲ, ಈ ಥರ ದುಡ್ಡು ಯಾರು ಅಕೌಂಟ್ ಎಲ್ಲ ಬ್ಲಾಕ್ ಮಾಡಿಸಿದ್ರೆ ಸರ್? ಈಗೆಲ್ಲ ಬ್ಲಾಕ್ ಮಾಡಿಸಾಯ್ತು, ಕೆಟ್ಟ ಮೇಲೆ ಬುದ್ಧಿವಂತು ಅಂತ ಈಗೆಲ್ಲ ಬ್ಲಾಕ್ ಮಾಡಿಸಾಯ್ತು. ಸರ್ ಇವಾಗ ನೀವು ಒಂದು ತೋರಿಸಿದ್ರಿ 8,000 10,000 ಆ ಥರ ಅವರು ಪೈಟು ಅಂತ ಏನೋ ಇದೆ. ಸೊ ಆ ಥರ ಚಿಕ್ಕ ಅಮೌಂಟೇ ತಗೊಂಡಿರೋದು ಅವರು? ಅಲ್ಲ, ಚಿಕ್ಕ ನಾವು ಕೊಟ್ಟಿದ್ದು ಅಗ್ರಿಮೆಂಟ್ಗೆ ಪೇಪರ್ ತೆಗಿಬೇಕು ಅಂತ. ಅವ್ರು ಅದಕ್ಕೆ ಬ್ಲೂ ಡಾರ್ಟಲ್ಲಿ ನನಗೆ ಅಗ್ರಿಮೆಂಟ್ ಕಳಿಸೋದು. ಅದು ನೋಡಿದ್ರೆ ಖಾಲಿ ಏನೂ ಇಲ್ಲ ಅದರಲ್ಲಿ. ಒಂದು ಸಲ ಒಂದು ಒಟ್ಟು 80,000 90,000 ಹಿಂಗೆ ಒಂದು ದಿವಸದಲ್ಲಿ ಬೆಳಗಿನ ಸಾಯಂಕಾಲದವರೆಗೂ ಡ್ರಾ ಮಾಡ್ತಿದ್ದಾರೆ. ಈಗ ನಂಗೆ ಗೊತ್ತೇ ಆಗಲಿಲ್ಲ, ಮೆಸೇಜು ಬರಲಿಲ್ಲ. ಸಾಯಂಕಾಲ ನೋಡಿದಾಗಲೇ ಗೊತ್ತು. ಏನಿಲ್ಲ, ಏನು ಎಷ್ಟೇ ಹುಷಾರಾಗಿದ್ದರೂ ಈ ರೀತಿ ವ್ಯಾಪಾರ ಮಾಡುವಾಗ ಅಕೌಂಟ್ ನಂಬರು ಇವೆಲ್ಲ ಕೊಡದೇ ಇರೋಕ್ಕಾಗಲ್ಲ. ಕೊಟ್ಟರೆ ಈ ಥರ ಆಗುತ್ತೆ, ಕೊಡದೇ ಇದ್ರೆ ವ್ಯಾಪಾರ ಆಗಲ್ಲ. ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ರಾಜೇಂದ್ರ ಸಿಂಗ್ ಬಾಬು ಅವರ ಮಾತು. ಸುಮಾರು 4 ಲಕ್ಷಕ್ಕಿಂತ ಹೆಚ್ಚಿನ ಅಮೌಂಟ್ನ ಅವರ ಅಕೌಂಟ್ನಿಂದ ಅವರು ಡ್ರಾ ಮಾಡ್ಕೊಂಡಿದ್ದಾರೆ. ಸೊ ಯಾರು ಈ ರೀತಿ ಮೋಸ ಹೋಗಬೇಡಿ. ಸೊ ಯಾರು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಯಾರಾದರೂ ಕೇಳಿದ್ರೆ ಈಸಿಯಾಗಿ ಕಳಿಸ್ಬೇಡಿ. ಸೊ ಎಚ್ಚರದಿಂದಿರಿ ಅನ್ನೋ ಒಂದು ಮಾತನ್ನು ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.